ಇವಾಗ ಇಲ್ಲಿ ಹಸಿನ ಹಾಲು ಕೂಡ ಮೊದಲು ಸಿಮದಣ್ಣ ಇಲ್ಲಿ ಬಿಡು ಸಿಮದಣ್ಣ ಹಾಯ್, ವೆಲ್ಕಮ್ ಟು ಸಕರನಾಡು ಕೆಂಪ ಯೂಟ್ಯೂಬ್ ಚಾನಲ್. ಸುಮಾರು ಸಮಯ 4 ಗಂಟೆಗೂ ಮೊದಲೇ ಹೇಳ್ಬೇಕಾಯ್ತು, ಟೈಮ್ ಆಗೋಯ್ತು. ಅಂದರೆ ಅಲ್ಲಿ ಮಾಮೂಲಿ ಒಂದು ಮದುವೆ ಮನೆ ಆಗಿರ್ಬೋದು, ಏನಾದರೂ ಒಂದು ಫಂಕ್ಷನ್ನು ನಡೆಯತ್ತವು ಮನೆ ಕಂದಾಗ ಆ ಗಲಾಟೆಗೆ ನಿದ್ದೆ ಬರೋಲ್ಲ. ಅದಕ್ಕೋಸ್ಕರ ನಾನು ಮನೆಗೆ ಬಂದು ಮಲಿಕಂದೆ. ಸುಮಾರು ಅಲ್ಲೇ ಟೈಮು ಈಗ ಇನ್ನೇನು 5 ಗಂಟೆ ಹತ್ತತ್ರ ಆಗದೆ. ಅಂದರೆ ಇದು ಬಂದು ಇದು ತಮ್ಮೆಲ್ಲ ಎಲ್ಲ ನೋಡಿರ್ತೀರ ಅನ್ಕೊಂಡಿರ್ತೀನಿ. ನಮ್ಮ ಅಕ್ಕರ ಮನೆಯ ಗೃಹ ಪ್ರವೇಶ ಅಲ್ಲಿಗೆ ಈಗ ನಾನು ಹೋಗ್ತಾ ಇರೋದು. ಏಕೆಂದರೆ ಸಾಕಷ್ಟು ಕಾಮೆಂಟ್ಸಲ್ಲಿ ನಿನ್ನೆಯಿಂದ ಕೂಡ ಗೃಹ ಪ್ರವೇಶ ನಿಮ್ದ ಆಮೇಲೆ ನಿಮ್ದು ಯಾವಾಗ ಅಂತ ಸಿಕ್ಕಾಬಟ್ಟೆ ಕಾಮೆಂಟ್ಸು ಬರ್ತಾಯಿದ್ದಾವೆ. ಅದಕ್ಕೋಸ್ಕರ ನಾನು ಈಗ ಎದ್ದು ಹೋಯ್ತಾ ಇರೋದು ಮನೆಯಿಂದ. ಹಂಗೂ ಟೈಮ್ ಆಗೋಯ್ತು, ನಿದ್ದೆ ಬಂದುಬಿಟ್ಟು ಮಲ್ಕೊಬಿಟ್ಟು. ಇಲ್ಲಿಂದ ನಮ್ಮೂರಿಂದ ಸ್ವಲ್ಪ ತುಂಬ ಹತ್ತಿರನೇ, ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನಮ್ಮೂರಿಂದ. ನಮ್ಮೂರು ಹಿರೇಗೌಡನಕೊಪ್ಪಲು ಗ್ರಾಮ. ನಮ್ಮ ಅಕ್ಕರ ಕೊಟ್ಟಿರೋದು, ಅಂದರೆ ಸೋದರ ಮಾವನಿಗೆ ಕೊಟ್ಟಿರುವಂಥದ್ದು, ಅಂದರೆ ನಮ್ಮ ತಾಯಿಯ ತಮ್ಮ ಅವ್ರಿಗೆ ಕೊಟ್ಟಿರುವಂಥದ್ದು. ಅವರ ಊರಿಗೂ ನಮ್ಮೂರಿಗೂ 1 ಕಿಲೋಮೀಟ್ರ್ ಆಗುತ್ತೆ. ಅದ್ರ ಮಧ್ಯೆ ಹೊಸ ಮನೆಯ ಒಂದು ನಿರ್ಮಿಸಿರುವಂಥದ್ದು ನಮ್ಮ ಅಕ್ಕ ಬಾವರು. ಆ ಮನೆ ಗೃಹ ಪ್ರವೇಶ ನೆನ್ನೆಯಿಂದ ನಡೀತಾಯಿದೆ. ಮಾಮೂಲಿ ಭಾನುವಾರ ಸೋಮವಾರ ನೆನ್ನೆ ಎಲ್ಲ ವೀಡಿಯೋಸ್ ಹಾಕಿದೆ. ಆ ವೀಡಿಯೋಸ್ಗೆ ಬಂದಿದ್ದು ತುಂಬ ಜನ ನಮ್ಮನೆ ಗೃಹ ಪ್ರವೇಶ ಅಂತಲೇ ತಿಳ್ಕೊಬಿಟ್ಟಿದ್ದಾರೆ. ಅಂದರೆ ನಾನು ಬ್ಯಾಕ್ಗ್ರೌಂಡು ವಾಯ್ಸಲ್ಲೂ ಕೂಡ ಹೇಳಿದ್ದೆ, ನಮ್ಮನೆ ಎಲ್ಲ ನಮ್ಮ ಅಕ್ಕರ ಮನೆ ಅಂತ ಅಂದ್ಬಿಟ್ಟು. ನಾಳೆ ನನ್ನ ಮಿಸ್ಸಸ್ಸು ಎದ್ಬಿಟ್ಟು ಎಲ್ಲ ಕಸ ಎಲ್ಲನೂ ಹೊಡಿತಾವಳೆ. ನಾನೇನು ಅಲಾರಾಮ್ ಇಟ್ಟಿರ್ಲಿಲ್ಲ, ಹಂಗೆ 4:15ಗೆ ಹೆಸರಾಯಿತು. ಎಲ್ಲ ರೆಡಿ ಆಗಿ ಮಕ್ಕ ಎಲ್ಲ ತೊಳ್ಕೊಂತೀವಿ ಬರೋತ್ತಿಗೆ. ಒಟ್ಟಿನಲ್ಲಿ ಒಂದು 1/4 ಗಂಟೆ ಆಯಿತು. ಅಷ್ಟೊತ್ತಿಗೆಲ್ಲ ಇಲ್ಲೆಲ್ಲ ತಯಾರಿ. ಮಾಮೂಲಿ ಫಂಕ್ಷನ್ ಇದ್ದಾಗ ಎದರಗಳು ಸಿಕ್ಕಾಬಟ್ಟೆ ಜಾಸ್ತಿ ಇರ್ತಾವಲ್ಲ, ಅಷ್ಟಾಗಿ ನಿದ್ದೆ ಕೂಡ ಬರೋಲ್ಲ. ಅದಕ್ಕೆ ಎಲ್ಲ ಆ ಪೂಜೆ, ಪ್ರತಿಯೊಂದು ಪೂಜೆ ಸಾಮಾನು, ವಸ್ತುಗಳು ಕಲೆಕ್ಷನ್ ಮಾಡೋವಂಥದ್ದಾಗಲಿ, ಒಂದು ಸಣ್ಣ ವಸ್ತು, ಒಂದು ಕಾಯಿ ತವಿಂದ ಗಂಧಕಡ್ಡಿ ಕರ್ಪೂರ, ಪ್ರತಿಯೊಂದು ಅವರು ಏನೇನೆಲ್ಲ ಪೂಜೆಗೆ ಏನೇನೆಲ್ಲ ಕೇಳ್ತಾರೋ ಪ್ರತಿಯೊಂದು ಒದಗಿಸ್ಕೊಡ್ಬೇಕಲ್ಲ. ಅದಕ್ಕೋಸ್ಕರ ಊಟ ಏನೋ ಬೆಳಗ್ಗೆ ಬರೀ ನೀರು ಅನ್ನಕ್ಕೋ ಏನೋ ಕಾಯಿಸ್ತಾ ಇರುವಂಥದ್ದು. ರಾತ್ರಿ ಅನ್ನ ಸಾಂಬಾರು ಅಷ್ಟೇ, ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾಡಿದ್ದು. ಒಂದು ಸ್ವಲ್ಪ ಜನ ಮಾತ್ರ ಸೇರಿದ್ದು, ಅತಿ ಹೆಚ್ಚಾಗಿ ಸೇರಿರ್ದಿಲ್ಲ. ಇತ್ತೀಚೆಗೆ ಏನಪ್ಪ ವಿಶೇಷತೆ ಅಂತಂದರೆ, ಇದು ಮನೆ ನಾನು ಅಲ್ಲೇ ರೀಲ್ಸಲ್ಲಿ ತೋರಿದ್ದೀನಿ. ಅದಕ್ಕೋಸ್ಕರ ಸಂಪೂರ್ಣವಾಗಿ ಮಾಹಿತಿನ ರೀಲ್ಸ್ ಮುಖಾಂತರ ತಿಳಿಸೋಕ್ಕಾಗಲ್ಲ ಅಂತಲೇ ಈ ಅಡ್ಡ ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ. ಸಂಪೂರ್ಣವಾಗಿ ಇದರಲ್ಲಿ ತಿಳಿಸ್ಬೋದು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಈ ಅಡ್ಡ ವಿಡಿಯೋ ಮುಖಾಂತರ ತಿಳಿಸ್ತಾ ಇರುವಂಥದ್ದು. ಏಕೆಂತಂದರೆ ಅಲ್ಲೇ ಒಂದು ರೀಲ್ಸಲ್ಲಿ ಯಾಕೆ ಅದು ಒಂದು 6-7 ಲಕ್ಷ ವ್ಯೂಸೇ ಬಂದೈತೆ. ಒಂದು ವಿಡಿಯೋನೇ ಒಂದು 6 ಲಕ್ಷ ವ್ಯೂಸ್ ಬಂದೈತೆ, ಇನ್ನೊಂದು 3-4 ಲಕ್ಷ ಬಂದೈತೆ. ಈ ಥರ ವ್ಯೂಸ್ ಬಂದವೆ, ತುಂಬ ಚೆನ್ನಾಗಿ ವ್ಯೂಸ್ ಬಂದವೆ. ಅದಕ್ಕೆ ಬಟ್ ಒಂದು 30 ಸೆಕೆಂಡಲ್ಲೆಲ್ಲ ಏನೋ ಕ್ಲಾರಿಟಿ ಕೊಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಈ ಅಡ್ಡ ವೀಡಿಯೋಸು ಮಾಡ್ತಾಯಿರೋದು. ರಾತ್ರಿ ಅನ್ನ ಸಾಂಬಾರು ಸಿಂಪಲ್ಲಾಗಿ ಒಂದು ಸ್ವಲ್ಪ ಜನನೇ ಸೇರಿದ್ದು. ಮನೇನ ತೋರೋಣ ಅಂತ ಅಂದ್ಬಿಟ್ಟು, ಮನೆ ಯಾವ ಥರ ಐತೆ ಅಂತ. ಇದು ನಮ್ಮ ಅಕ್ಕರು ರಾತ್ರಿನೂ ಸಿಂಪಲ್ಲಾಗಿ ಪೂಜೆ ಮಾಡಿದ್ರು. ಗಣಪತಿ ಹೋಮ ಅಂದರೆ ಲಕ್ಷ್ಮೀ ಪೂಜೆ, ಗಣಪತಿ ಹೋಮ ಅಂತೆ. ನಾನು ಇತ್ತೀಚೆಗೆ ನೋಡಿದ ಮಟ್ಟಕ್ಕೆ ಎಲ್ಲ ಸಿಂಪಲ್ಲಾಗಿ ಗಣಪತಿ ಹೋಮನೇ ಮಾಡಿಸ್ತಾ ಇರೋದು. ಸತ್ಯನಾರಾಯಣ ಪೂಜೆಯ ಅತಿ ಹೆಚ್ಚಾಗಿ ಜಾಸ್ತಿ ಯಾರೂ ಮಾಡಿಸ್ತಾ ಇಲ್ಲ. ಏಕೆಂದರೆ ಅದೇನೋ ತುಂಬ ನಿಷ್ಠೆಯಿಂದ ಇರಬೇಕು ಅಂತ 3 ತಿಂಗಳು ಅಂತ ಹೇಳ್ತಾರೆ. ದೇವ್ರ ಮನೆ ಇದು ಮೇಲ್ಗಡೆ ಡೂಪ್ಲೆಕ್ಸ್ ಮೆಟ್ಲು. ಇದು ಬಂದು ದೇವ್ರ ಮನೆ ನೋಡ್ತಾ ಇರ್ಬೋದು. ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ದೇವ್ರ ಮನೆ ಈ ಥರನೇ ಒಂದು ಬಾರ್ಡ್ರ್ ಆಗಿರ್ಬೋದು. ಅವರವರ ದೇವರು, ಅವರು ಯಾವ ಮನೆ ದೇವರು ಇರುತ್ತೋ ಆ ಮನೆ ದೇವ್ರನ್ನ ಫೋಟೋನ ಈ ಥರ ಟೈಲ್ಸಲ್ಲಿ ಹಾಕಿರುವಂಥದ್ದು ಇರುತ್ತೆ. ಲಕ್ಷ್ಮೀನಾರಾಯಣ ಸ್ವಾಮಿ ಮೋಸ್ಟ್ಲಿ ಇದು ನಮ್ಮ ಮಾವರ ಮನೆ ದೇವರು, ಅದಕ್ಕೆ ಆ ಚಿತ್ರನ ಹಾಕ್ಸಿರುವಂಥದ್ದು. ಇದು ದೇವ್ರ ಮನೆ. ಅದಕ್ಕೆ ಮನೆ ಪರಿಚಯ ಒಂದು ಸಲ ಅಡ್ಡ ವಿಡಿಯೋದಲ್ಲಿ ಪೂರ್ತಿ ಆ ಮನೆನ ಯಾವ ಥರ ಐತೆ ಅಂದರೆ, ಇದು ನಮ್ಮ ಮಾವರದು ಕೂಡ 25 ಆಯ, ನಮ್ಮದು ಕೂಡ 25 ಆಯ. ಎಲ್ಲ ರೆಡಿಮೇಡ್ ಡೋರು. ಈಗ ನಾವು ತಂದಿರುವಂಥದ್ದು ಎಲ್ಲ ರೆಡಿಮೇಡ್ ಡೋರಿಯ. ಈ ರೂಮು ಸಿಕ್ಕಾಬಟ್ಟೆ ಚಿಕ್ಕ ಆಗೋಯ್ತು, ಒಂದು ಮಂಚ ಕೂಡ ಹಾಕೋಕ್ಕಾಗಲ್ಲ, ಆ ಥರ ಮಾಡ್ಕೊಬಿಟ್ಟಿದ್ದಾರೆ. ಮನೆ ಒಳಗಡೆ ಡೂಪ್ಲೆಕ್ಸ್ ಮಾಡಿರೋ ಉದ್ದೇಶದಿಂದ ಆಯ ಚಿಕ್ಕದು, ಅದರಿಂದ ಇವರು ವಾರ್ಡ್ರೋಬ್ ಮಾಡಿಸವ್ರೆ ಸಿಂಪಲ್ಲಾಗಿ. ಇದು ಹಾಲು, TV ಶೋಕೇಸ್ ಮಾಡಿಸವ್ರೆ. ಮತ್ತು ಇದು ದೊಡ್ಡ ರೂಮು. ಮಾಮೂಲಿ ಪ್ರತಿಯೊಂದು ವಸ್ತುಗಳು, ಈ ಪೂಜಾ ಸಾಮಗ್ರಿ ವಸ್ತುಗಳೆಲ್ಲ ಈ ರೂಮಲ್ಲಿ ಸ್ಟಾಕ್ ಮಡಗಿರುವಂಥದ್ದು. ಪ್ರತಿಯೊಂದು ಐಟಮ್ಸ್ದು ಹ್ಯಾಂಡ್ ವಾಶು, ಕಿಚನ್ ಪಕ್ಕ ಹ್ಯಾಂಡ್ ವಾಶು. ಇದು ಕಿಚನು.
ನೋಡ್ತಾ ಇದ್ರಲ್ಲ, ಇದು ಕಿಚನ್. ಅಂದರೆ ಇನ್ನೂ ಬೆಳಕಾಗಿಲ್ಲ. ಏನು ಸಮಾಚಾರ? ಎಲ್ಲ ನೀರೆಲ್ಲ ನೆನ್ನೆನೇ ತಗೊಬಂದು ಇಷ್ಟು ಹಾಕ್ಕೊಡ್ದು. ರಾತ್ರಿ ಸೈಡ್ಗೆ ಹಪ್ಪಳ, ಆಮೇಲೆ ಏನು ಮಾಡೋಕ್ಕೆ ಇದನ್ನು ನೆನೆಯಾಕವ್ರೆ. ಬಟಾಣಿ, ಹುಣಸೆಹಣ್ಣು, ಸಕ್ಕರೆ, ಕೋಸು, ಆಲೂಗೆಡ್ಡೆ, ಮೆಣಸಿನ್ಕಾಯಿ, ನುಗ್ಗೆಕಾಯಿ, ಕ್ಯಾಪ್ಸಿಕಮು, ಸಾಂಬಾರು ಸೌತೆ, ಹೂಕೋಸು, ಸೊಪ್ಪು ಎಲ್ಲನೂ ರೆಡಿ ಮಾಡವ್ರೆ. ಭಟ್ರು ಎಲ್ಲನೂ ರೆಡಿ ಮಾಡಿ ಇಲ್ಲಿ ಮಡ್ಗವ್ರೆ. ಇನ್ನೇನು ಬಂದರೇನೋ, ಆಲೇ ಟೈಮ್ ಆಯಿತು. ಮೈಸೂರು ಪಾಕು ಸ್ಪೆಷಲ್ಲು ಮೈಸೂರು ಪಾಕು ಹೋಮ್ ಮೇಡು. ಇವರೇ ತಯಾರು ಮಾಡಿರುವಂಥದ್ದು, ಇನ್ನೂ ಕಟ್ ಮಾಡಿಲ್ಲ. ಒಂದು ಟೈಮಲ್ಲಿ ಮೈಸೂರು ಪಾಕು ಅಂದರೆ ಒಂಥರ ನಮಗೆ ಸಿಕ್ಕಾಬಟ್ಟೆ ಇಷ್ಟ ಇತ್ತು. ಜಾತ್ರೆ ಟೈಮಲ್ಲಿ ಕಾಯಿ ಹಿಡಿದು ಮಡ್ಗವ್ರೆ, ಈರುಳ್ಳಿ ಬಿಡಿಸಿ ಮಡ್ಗವ್ರೆ. ಈರುಳ್ಳಿ ಇನ್ನೂ ಬಿಡಿಸೋವೆ ಇಲ್ಲಿ. ಖಾರದ ಪುಡಿ, ಅದು ಇದು ಅಕ್ಕಿ, 2 ಚೀಲ 2.5 ಚೀಲ ಅವೇ ಅಕ್ಕಿ. ಇಲ್ಲೆಲ್ಲ ಮಸಾಲೆ ಐಟಮು, ಏನೋ ಸಂಪಳಗಳು, ಮಸಾಲೆಗಳು ಇವೆಲ್ಲನೇ. ಇದೆಲ್ಲ ಸೇರು ಹುಡುಕ್ತಾವೆ, ಸೇರು ಸಿಗ್ತಾಯಿಲ್ಲ. ಬೇಳೆಕಾಳು, ಅಕ್ಕಿ, ನೀರು, ಏನೋ ಮಾವಿನ ಐಟಮು. ಸೇರೇ ಸಿಗ್ತಾಯಿಲ್ಲ. ಸುಮಾರು ಹೊತ್ತಿನ ಸೇರು ಹುಡುಕ್ತಾವೆ, ಸಿಗ್ತಾಯಿಲ್ಲ. ಇಷ್ಟೊತ್ತು ಏನು ನೋಡೋರು ಅದು ವಾರ್ಪಾಕಿ. ಇದು ಆ ಮನೆ ಪಕ್ಕದಲ್ಲಿ ವಾರ್ಪಾಕಿ, ಎಮ್ಮೆ ದನ ಕಟಾಕೊಳ್ಳೋಕ್ಕೆ. ಮತ್ತು ಅಡುಗೆ ಒಲೆ ಹಾಕಿರುವಂಥದ್ದು, ನೀರು ಮನೆ, ಅಡುಗೆ ಒಲೆ ಪ್ರತಿಯೊಂದನ್ನು ಸೈಡಲ್ಲಿ ಮಾಡ್ಕೊಂಡಿರೋದು. ಇಲ್ಲೂ ಇದ್ದಾವೆ. ಇದು ಮುಂದೆ ಕಾಂಪೌಂಡು, ಹಾಲು, ಚಪ್ರ. ಸುಮಾರು ನಿನ್ನೆ ಬೆಳಿಗ್ಗೆಯಿಂದ ನೈಟ್ವರೆಗೂ ರೆಡಿ ಮಾಡಿರುವಂಥದ್ದು ಚಪ್ರವ. ಅದು ಸೈಡ್ಗೆ ಮಾಡಿರುವಂಥದ್ದು. ಎದುರುಗಡೆ ಮನೆಯೂ ಗೃಹಪ್ರವೇಶ ಕೂಡ ಇವತ್ತು ಸಿಂಪಲಾಗಿ ಮಾಡ್ತಾಯಿದ್ದಾರೆ. ಈಗ ಇಲ್ಲಿಂದ ಮಾಮೂಲಿ ದೇವ್ರ ತರಕ್ಕೆ ಅಂತ ಹೋಗುವಂಥದ್ದು. ಅದು ಪೂರ್ತಿ ಹೇಳ್ತೀನಿ. ಈಗ ಇಷ್ಟೊತ್ತಲ್ಲಿ ಇನ್ನೂ ಬೆಳಕಾಗಿಲ್ಲ. ವಾದ್ಯದವರು ಬಂದದ್ದು, ಅವ್ರಿಗೂ ಹೇಳ್ಕೊಂಡಿದ್ದು. ಅಂದರೆ ಸಿಕ್ಕಾಬಟ್ಟೆ 20ನೇ ತಾರೀಕು ಬಸವ ಜಯಂತಿ ದಿನ ಇವತ್ತು ಸಿಕ್ಕಾಬಟ್ಟೆ ಫಂಕ್ಷನ್ನು ಒಂದು ಅಷ್ಟಿಷ್ಟು ಎಲ್ಲ ನಡೀತಾ ಇರುವಂಥದ್ದು. ಆ ಗ್ಯಾಪಲ್ಲೂ ಪಾಪ ಹೇಳ್ಕೊಂಡು ಇವರು ಅಲ್ಲಿಂದ ಬಂದವರೆ, ಮಂಡ್ಯದಿಂದ ಬಂದು ಈಗ ಇಲ್ಲಿ ಮತ್ತು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು. ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋ ಉದ್ದೇಶ ಅಂತಂದರೆ, ನಮ್ಮ ಅಕ್ಕರು ಬೇರೆ ಊರು ಕೊಟ್ಟಿದ್ರು ಕೂಡ ನಮ್ಮ ಅಯ್ಯ ಅಂದರೆ ನಮ್ಮ ತಾಯಿಯವರ ಅಪ್ಪ ಬಂದು ನಮ್ಮ ಗ್ರಾಮದವರೇ, ಸ್ವಂತ ನಮ್ಮ ಗ್ರಾಮದವರೇ. ನಮ್ಮ ಗ್ರಾಮದಿಂದ ಕೊಂತೆಗೊಡಂಕೊಪ್ಪಲಿಗೆ ದತ್ತು ಮದುವೆಯಾಗಿ ಅಲ್ಲಿ ಸೇರ್ಕೊಂಡಿದ್ದು. ಅದಕ್ಕೋಸ್ಕರ ನಮ್ಮ ತಾತ ನಮ್ಮ ಗ್ರಾಮದವರೇ ಆಗಿರೋದ್ರಿಂದ ನಾವು ಅಯ್ಯ ಅಂತ ಕರಿತೀವಿ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಊರಲ್ಲಿ ಏನು ಪದ್ಧತಿ ಪ್ರಕಾರ ಪೂಜೆನ ಮಾಡ್ತೀವೋ ಗೃಹಪ್ರವೇಶದ ದಿನ, ಅದೇ ಥರ ಈಗ ನಮ್ಮ ಅಕ್ಕರು ಈಗ ನಮ್ಮ ಗ್ರಾಮಕ್ಕೆ ಬಂದಿರುವಂಥದ್ದು ದೇವಸ್ಥಾನ. ಇದು ನಮ್ಮೂರ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸೋಕ್ಕೆ ಅಂತ ಬಂದಿರುವಂಥದ್ದು. ಇಲ್ಲಿ ಬೊರೆದೇವರು ದೇವಸ್ಥಾನ, ಮಾಮೂಲಿ ಬನಂತಮ್ಮ, ಲಕ್ಷ್ಮೀ ದೇವಿ, ಸ್ಕೂಲ್ ಮನೆ ಎಲ್ಲ ನಮ್ಮದು ತುಂಬ ವೀಡಿಯೋಸಲ್ಲಿ ನೋಡಿರ್ತೀರ. ಇಲ್ಲಿ ಮೀಸಲು ನೀರು ತರುವಂಥದ್ದು ಒಂದು ಸಂಪ್ರದಾಯ. ಕೆಲವೊಂದು ಗ್ರಾಮದ ಕಡೆ ಯಾವ ಥರ ಒಂದು ಸಂಪ್ರದಾಯಗಳಿರ್ತವೋ ಗೊತ್ತಿಲ್ಲ, ಚೇಂಜಸ್ ಇರ್ತವೆ. ಒಂದೊಂದು ಊರಲ್ಲೇ ಒಂದೊಂದು ಥರ ಮಾಮೂಲಿ ಮೀಸಲು ನೀರು ತರೋದು ಪ್ರತಿ ಗ್ರಾಮಗಳಲ್ಲೂ ಇರುತ್ತೆ. ಒಂದು ಪೂಜೆ ಅಂತ ಬಂದಾಗ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಪೂಜೆ ರೀತಿ ನೀತಿ ಸ್ವಲ್ಪ ಚೇಂಜಸ್ ಇರುತ್ತೆ. ಆ ಉದ್ದೇಶಕ್ಕೆ ಇಲ್ಲಿ ಪೂಜಾರಪ್ಪರು ಅಂದರೆ ಹೇಳ್ಕೊಂಡಿರಲಿಲ್ಲ ಪೂಜಾರಪ್ಪರು, ಅದಕ್ಕೋಸ್ಕರ ಪೂಜಾರಪ್ಪರು ಬರೋಕ್ಕಾಗಿಲ್ಲ. ಕೆಲವು ನೋಡ್ತಾ ಇರ್ಬೋದು. ಈಗ ಸಿಟಿ ಕಡೆ, ನಮ್ಮ ಹಳ್ಳಿ ಕಡೆನೂ ಕೆಲವು ನೋಡಿನಿ, ಇಲಾತಿ ಸಹ ಮತ್ತು ಅದು ಕರುನ ಕರ್ಕೊಂಡು ಬಂದಿರ್ತಾರೆ. ಯಾಕೆಂದರೆ ಈ ನಾಟಿ ಹಸು ಕರು ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಹಳ್ಳಿ ಕಡೆ ಕೆಲವು ಕಡೆ ನಾಟಿ ಹಸು ಕರುನೇ ಸಿಗುತ್ತೆ. ಗೃಹಪ್ರವೇಶಕ್ಕೆ ಮುಖ್ಯವಾಗಿ ಬೇಕಾಗಿರೋದೇ ಮಾಮೂಲಿ ಹಸು ಕರು ಬೇಕಾಗಿರುತ್ತೆ. ಇಲ್ಲಿ ಪ್ರತಿಯೊಂದು ಇಲ್ಲೇನೋ ಪೂಜೆ ಇರುತ್ತೆ. ಒಂದು ದೇವ್ರ ಮನೆಗೆ ಮಡಗುವಂಥ ಫೋಟೋ ತವಿಂದ ಹಿಡ್ದು ಮೀಸಲು ನೀರು ಒಂದು 5 ಜನ ಬಂದಿರುವಂಥದ್ದು ಮುಸ್ಲಿಂ ಇರ್ತಾರಕ್ಕೆ ಮಿಸಿಲ್ ನೀರ ಇಲ್ಲಿ ಪೂಜೆ ಮಾಡಿಕೊಂಡು ತಗೊಂಡು ಹೋಗುವಂಥದ್ದು ಒಂದು ಸಂಪ್ರದಾಯ ಇಲ್ಲಿ. ಮಾಮೂಲಿ ಮೊದಲು ದನಿಗೆಲ್ಲ ಮುಖ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಅವಕ್ಕೆಲ್ಲ ಹಾರ ಮತ್ತು ಅವಕ್ಕೂ ಕೂಡ ಒಂದು ಪಂಚೆ ಮತ್ತು ಟವಲು. ಪಂಚೆ ಬಂದು ದೊಡ್ಡ ದನಿಗೆ, ಕರುಗೆ ಟವಲು, ಈ ಥರ ಇವೆಲ್ಲನೇ ಪ್ರತಿಯೊಂದು ಎಷ್ಟೆಲ್ಲ ಹದ ಮಾಡಬೇಕು ಅಂತಂದರೆ
ಒಂದು ಕಡ್ಡಿ ಕರ್ಪೂರತ್ವದಿಂದ ಹಿಡ್ದು ಪ್ರತಿಯೊಂದನ್ನು ತುಂಬ ಅಬ್ಸರ್ವ್ ಮಾಡಿ ನೆನ್ಪಿಟ್ಕೊಂಡು ಬರೆದು ಮಡಿಕಂಡು ಪ್ರತಿಯೊಂದನ್ನು ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ತರಿಸಿ ಮಡಿಕಂಡು ಮಾಡಬೇಕು. ಇಲ್ಲ ಅಂತಂದರೆ ಹೆಂಗಾಗುತ್ತೆ ಅಂತಂದರೆ 2 ದಿನದಿಂದ ಹೆಂಗೆ ಓಡಾಡೀವಿ ಅಂತಂದರೆ ಒಂದು ಸೌತೆಕಾಯಿ ಆಗಿರ್ಬೋದು, ಹೂವು ಆಗಿರ್ಬೋದು, ಬಾಳೆದಿಂಡು ಆಗಿರ್ಬೋದು, ಮತ್ತು ದಡಿ, ಒಂದು ಚಪ್ರ ಹಾಕೋಕ್ಕೆ ದಡಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ಅವಾಗ ಓಡೋಗಿ ತಗೊಬಂದಿರುವಂಥದ್ದು ಸಿಕ್ಕಾಬಟ್ಟೆ ಐಟಮ್ ಅವೇ ಮರ್ತುಬಿಡ್ತು ನೋಡಿ. ಈಗ ಒಂದು ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಅವೆಲ್ಲ ನಾನು ಮುಂದಾಗೆ ಹೇಳ್ಕೊಂಡಿರ್ಬೇಕು. ಈಗ ಒಂದು ಪಾತ್ರೆ ಆಗಿರ್ಬೋದು, ಮೈಸೂರು ಪಾಕಕ್ಕೆ ಒಂದು ಪಾತ್ರೆ ಆಗಿರ್ಬೋದು, ಅಡುಗೆ ಪಾತ್ರೆ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಪ್ರತಿಯೊಂದು. ಆಮೇಲೆ ಇನ್ನೂ ನಾನಾ ಥರ ಒಂದು ಕಾಳು ಕಡ್ಡಿ, ಒಂದು ಹೋಮದ ಸಾಮಾನು ಆಗಿರ್ಬೋದು, ಒಂದು ಹಾರ ಆಗಿರ್ಬೋದು, ಪ್ರತಿಯೊಂದು ಥರ ಹೂವು ಆಗಿರ್ಬೋದು, ಪ್ರತಿಯೊಂದನ್ನು ಎಲ್ಲ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ನೆನಪು ಮಾಡ್ಕೊಂಡು ತರಿಸಿ ಮಡಿಕೊಳ್ಳಿಲ್ಲ ಅಂತಂದರೆ ಓಡಬೇಕಾಗುತ್ತೆ. ಅದು ತಗೊಬ್ಬ ಅಂತ ಸ್ಕೂಟ್ರ್ ತಗೊಂಡು ಆ ಊರು ಈ ಊರು ಅಂತ ಪ್ರತಿ ಕಡೆನೂ ಓಡಬೇಕಾಗುತ್ತೆ. ಇವು ಪ್ರತಿದಿನವೂ ಹಿಂಗೆ ಈ ಥರ ಒಂದು ನಡೆದಾಗ ಈ ಮಾಮೂಲಿ ಹಸುಕರಿಗೆ ಮೊದಲೇ ಹೇಳ್ಕೊಂಡಿರ್ಬೇಕು. ಇಲ್ಲ ಅಂತಂದರೆ ಬೇರೆ ಮನೆಗಳಿಗೆ ಹೊರ್ಟೋಗ್ತಾರೆ. ಮೊದಲೇ ಹೇಳ್ಕೊಂಡಿದ್ರೆ ಏನು ತೊಂದರೆ ಇಲ್ಲ. ಈ ಥರ ನಾವು ಹೇಳೋ ಸಮಯಕ್ಕೆ ಅವ್ರಿಗೆಲ್ಲ ಅಷ್ಟೊತ್ತಿಗೆ ಎದ್ದು ಫೋನ್ ಹಾಕಬೇಕು. ಇತ್ತಾಗೆ ಗ್ರೂಪ್ ರೇಸದ ದಿನ ನಿದ್ದೆ ಕೂಡ ಬರೋಲ್ಲ. ಏಕೆಂತಂದರೆ ಇವೆಲ್ಲನೇ ಹದಗೆಟ್ಬೇಕಲ್ಲ. ಒಂದು ಯಾವ್ದಾರ ಒಂದಿಲ್ಲ ಅಂತಂದರೂ ಓಡಿಸ್ತಾರೆ. ಬೇಕೇ ಬೇಕು ಒಂದು ಪೂಜೆ ಅಂತಂದಾಗ ತುಂಬ ಇಂಪಾರ್ಟೆಂಟಾಗಿ ಎಲ್ಲನೂ ಹದಗೆಟ್ಕೊಂಡೆ ಇಲ್ಲಿ ಒಟ್ಟಿನಲ್ಲಿ ಈಗ ಪೂಜೆ ನಡೀತಾ ಇರುವಂಥದ್ದು. ಬರ್ರಿ ಅಲ್ಲೇ ಕೊಡೋರು ಏನಿಲ್ಲ. ಬದ ಹಿಡ್ಕೊ ನೀನು ಫೋಟೋವ ಲೈನೇ ನಿಂತ್ಕರ ಇಲ್ಲಿ ಬಂದೆ. ಬದ ಹಿಡ್ಕೊ ಇಲ್ಲಿ ಬರ ಇಲ್ಲಿಗೆ ಹೊಸ್ಪಟ್ಟು ಇದು ಮಾಡ ಇದಕ್ಕೆ ಬಸವಪ್ಪನಿಗೆ ಹಿಂಗೆ ಬರೋ ಕೊಡೋದು ಬರೋವ ಗಾಡಿ ತಗೋಬೇಕಾ? ದೇವಸ್ಥಾನದ ಹತ್ರ ಪೂಜೆ ಮುಗಿದಾಯಿತು. ಇಲ್ಲಿ ಮನೆ ಹತ್ರ ಬಂದು ಈಗ ನಮ್ಮ ಮೈದ ಹಂಗೆ ಹಿಂದೆಗಡೆ ಕುಣಿಸ್ಬಿಟ್ಟು ಕ್ಯಾಮ್ರಾ ಹಿಡಿಸಿದೆ. ಕ್ಯಾಮ್ರಾ ಹಿಡ್ಕೊಂಡು ಬಂದಾಯಿತು. ಆಮೇಲೆ ಇಲ್ಲಿ ಬಂದಮೇಲೆ ತುಂಬ ಪೂಜೆಗಳಿರ್ತವೆ.
ಮನೆ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತಂದರೆ ಇಲ್ಲೆಲ್ಲ ಹಿಂಗೆ ಪೂರ್ತಿ ಒಂದು ಮನೆಗೆ ಟಾರ್ಪಲ್ ಹಾಕಿರಬೇಕು. ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಅಂದರೆ ಮೇಲ್ಕೋಟೆ ಗುರುಗಳು, ಮೇಲ್ಕೋಟೆಯವರು ಇನ್ನೂ ಬಂದಿರಲಿಲ್ಲ. ಪ್ರತಿಯೊಬ್ಬರಿಗೂ ಅಂದರೆ ನೆನಪು ಮಾಡ್ಕೊಂಡು ಫೋನ್ ಮಾಡಬೇಕು, ಮಿಸ್ ಮಾಡಿದೆ ಟೈಮಿಂಗ್ಸು ಇಷ್ಟೊತ್ತಿಂದ ಇಷ್ಟೊತ್ತು ಅಂತ ಕೊಟ್ಟಿರ್ತಾರೆ ಗುರುಪ್ರವೇಶದ ಡೇಟು. ಇದು ಬಂದು 7:30ಗೆ ಲಾಸ್ಟು, 7:30 ಒಳಗಡೆ ಗುರುಪ್ರವೇಶ ಆಗುವಂಥದ್ದು, ಪೂಜೆ ಹಾಲ ಉಕ್ಕಿಸುವಂಥದ್ದಕ್ಕೆ ಇಲ್ಲಿ ಡೇಟ್ ಕೊಟ್ಟಿದ್ದು. ಬಂದು ಇನ್ನೂ ಪೂಜಾರಪ್ಪರು ಅಂದರೆ ಗುರುಗಳು ಇನ್ನೂ ಬಂದಿರಲಿಲ್ಲ. ಇಲ್ಲಿ ಬಂದಾದಮೇಲೂ ಇಲ್ಲಿ ಮಾಮೂಲಿ ತುಂಬ ಏನೇನೋ ಶಾಸ್ತ್ರ ಸಂಪ್ರದಾಯಗಳು ಇರ್ತವೆ, ಪ್ರತಿಯೊಂದು ಮಾಡಬೇಕು. ಅಂದರೆ ಈ ವಿಡಿಯೋದಿಂದ ವಿಡಿಯೋ ಅಬ್ಸರ್ವೇಷನ್ ಮಾಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟು ಈಗ ಗುರುಪ್ರವೇಶ ಮಾಡುವಂಥವ್ರಿಗೆ ಪ್ರೋಸೆಸ್ಸು ಯಾವ್ಯಾವ ಥರ ಹೆಂಗೆ ಏನೇನು ಒಂದು ಸ್ವಲ್ಪ ಐಡಿಯಾಸ್ ಬರ್ತವೆ. ಪ್ರತಿಯೊಂದು ಈ ಥರ ಎಲ್ಲ ಇರುತ್ತೆ, ಹಿಂಗೆಲ್ಲ ಹದಗಟ್ಕೋಬೇಕು ಅನ್ನೋದೆಲ್ಲ ಒಂದು ಇರುತ್ತೆ. ಕಳಸ ಒಬ್ರು ಇಟ್ಕೊಳ್ಳಿ, ಫೋಟೋ ಒಬ್ರು ಇಟ್ಕೊಳ್ಳಿ, ಬರೀಲಿ ಮಗ ಕೆಂಪ ಹಂಗೆ ಹಸಿಗೆ ಜಾಗ ಬಿಡ್ರವ ಬರಲಿ. ಹಾಕಬಹುದು. ಮಾಮೂಲಿ ಮನೆ ಒಳಗಡೆ ಟಾರ್ಪಲ್ಲೆಲ್ಲನೇ ಹಾಸಿರಬೇಕು, ಬಟ್ಟೆ ಎಲ್ಲ ಬಿಟ್ಟಿರಬೇಕು. ಹೊಸ ಅಂದರೆ ಜಾರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ. ಮತ್ತು ಅಡುಗೆ ಎಲ್ಲ ನಡೀತೈತೆ. ಗೀ ರೈಸು ಮಾಮೂಲಿ ಪಲ್ಯ, ರೈಸು, ಮಜ್ಜಿಗೆ, ದೋಸೆ, ಇಷ್ಟು ಅಡುಗೆ ಮಾಡಿಸ್ತಾ ಇರುವಂಥದ್ದು ಐಟಮು. ಈಗ ಬೆಳಿಗ್ಗೆಗೆ ಇದು ಬಾತು, ರೈಸ್ ಬಾತು, ರಾತ್ರಿ ಅನ್ನೂ ಸ್ವಲ್ಪ ಉಳ್ಕೊಂಡಿತ್ತು. ಇವಾಗಿನ ಬೆಳಿಗ್ಗೆನ ತಿಂಡಿಗೆ ರೈಸ್ ಬಾತ್ ಮಾಡೋರೆ. ಮತ್ತು ಮಧ್ಯಾಹ್ನಕ್ಕೆ ಗೀ ರೈಸು ಮತ್ತು ಮಾಮೂಲಿ ಹೇಳ್ದಂಗೆ ದೋಸೆ, ಇನ್ನು ಅನ್ನ ಸಾಂಬಾರು, ಮಜ್ಜಿಗೆ, ಹಪ್ಪಳ, ಉಪ್ಪಿನಕಾಯಿ ಅಂತ ಮಾಮೂಲಿ ಅವೆಲ್ಲ ಒಂದು ಮದುವೆ ಐಟಮ್. ಇದು ಒಂದು ಗೃಹಪ್ರವೇಶ ಅಂದಮೇಲೆ ಇದ್ದೇ ಇರ್ತವೆ. ಅಂದರೆ ಅಷ್ಟು ಒಂದು ಏನೋ ದೊಡ್ಡ ಮಟ್ಟದಲ್ಲೇ ಮಾಡ್ತಾಯಿಲ್ಲ, ಒಂದು ಸಿಂಪಲ್ಲಾಗಿ ಮಾಡ್ತಾಯಿರೋದು. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ, ಸುಮಾರು ಈ ಮನೆನ ಕಟ್ಟೋಕ್ಕೆ ಸ್ಟಾರ್ಟಾಗಿ ಒಂದು 4 ವರ್ಷ, ಮೋಸ್ಟ್ಲಿ ಇದು 5ನೇ ವರ್ಷ ಅನ್ಕೋತೀನಿ. 5 ವರ್ಷದಿಂದ ಆಗದೆ ಅಂದರೆ ಅದು ಏನೋ ಟೈಮು ಏನೋ ಇರಬೇಕು, ಅದು ಯಾವಾಗ ಆಗಬೇಕು ಆಗಲೇ ಏನೋ ಆಗುವಂಥದ್ದು. ಅದಕ್ಕೋಸ್ಕರ ಈ ಸಮಯ ಇವತ್ತು ಕೂಡ ಬಂದಿರುವಂಥದ್ದು ನಮ್ಮ ಅಕ್ಕರ ಮನೆ ಗೃಹಪ್ರವೇಶಕ್ಕೆ. ಭಟ್ರು ಅದು ರೈಸ್ ಬಾತ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹಾಕ್ತಾ ಇರುವಂಥದ್ದು. ಎಲ್ಲ ಕೆಲವರು ಒಲೆಗಳಲ್ಲೂ ಮಾಡ್ತಾರೆ, ಗ್ಯಾಸಲ್ಲೂ ಮಾಡ್ತಾವ್ರೆ, ಎರಡರಲ್ಲೂ ಮಾಡ್ತಾವ್ರೆ. ಹೆಂಗೋ ಮೇಂಟೈನ್ ಮಾಡ್ತಾವ್ರೆ ಎಲ್ಲನೇ ಅದ ಮಾಡ್ಕೊಂಡು. ಮಗ ಇಲ್ಲಿ ಹಸಿನ ಹಾಲು ಕೂಡ ಮೊದಲು ಸೀಮದಣ್ಣ ಇಲ್ಲಿ ಬಿಡು. ಸೀಮದಣ್ಣ ಓಂ ಇಟ್ಕೊಳ್ಳಿ, ಎರಡಾಡು ಇಟ್ಕೊಂಡು ಬಿಡಿ, ಎರಡಾಡು ಇಟ್ಕೊಂಡು ಪಾತ್ರ ತೊಳೆದಿದ್ರಿ ಅಲ್ವಾ, ಬಿಡಿ ಅದು ಬಿಡಿ. ಸಾಕು. ಎಂತ ಹಾಂ ಬಿಸಣ ಪಟಬಣ್ಣ ಮಾಡಿಸೋ, ಈಗ ಕೊಡೋಗ್ತಾ ಇರಬೇಕು. ಹಾಂ, ಟೊಮೊಟೊ ಬಾತ ನೋಡ್ತೀನಿ, ಅಲ್ಲಿ ಹಾಲು ಉಗ್ಸಿದ್ರೆ ನೋಡ್ಕೊ ಬರ್ತೀನಿ. ಓಂ ಸುಲಗ್ನ ಸಾವಧಾನ ಶಮೂರ್ತೋ ಸಾವಧಾನ. ಹಾಕಿ ಪುಸ್ತಕ ಒಂದು ಸ್ವಲ್ಪ ಹಾಕೋ. ಹಾಂ ಸರಿ ಅಣ್ಣ, ಅಷ್ಟೇನಾ, ಇಳಿಸ್ಬಿಡಿ ಆಯ್ತಾ. ದೇವ್ರ ಮನೆಗೆ ಒಂದು ಗ್ಲಾಸ್, ಸ್ಟೀಲ್ ಗ್ಲಾಸ್, ಗ್ಲಾಸ್ ಹಾರಡಿ ಆಯ್ತಾ. ನಮ್ಗೆ ಹಾಲು ಕೊಡಿ ಅದನ್ನೇ ಆಯ್ತಾ.
ನಮ್ಗೆ ಹಾಲು ಕೊಡಿ, ನೀವು ಹಾಲು ಕೊಡ್ರಿ, ಅವ್ರಿಗೂ ಹಾಲು ಕೊಡ್ರಿ, ಎಲ್ಲ ಕೊಡಿ. ಎಲ್ಲರೂ ಹಾಲು ಕೊಡಿ. ಮೊದಲು 500 ಕೊಡಿ, ಆಮೇಲೆ ನಮ್ಮ ಮಕ್ಕಳು ದೇವ್ರ ಮನೆಗೆ. ದೇವ್ರ ಮನೆಗೆ ಬನ್ನಿ ಸ್ವಾಮಿ. ಈ ಸತ ಆಯ್ತು. ಮಗ ಜಪಾನ ಫೋಟ ಅಲ್ಲಿಗೆ ಹೋಗಿ ಮಾಡು. ನೋಡಿ ಎಷ್ಟು ಬೇಗ ಹೋಗಿರುತ್ತೆ, ಸೌದೆ ಆಗಿರುತ್ತೆ. ಹೊಗೆಲ್ಲ ಸುತ್ಕೊಳ್ಳೋದು ಸರ್. ಹಾಂ. ಈಗೆಲ್ಲ ಕೊಬ್ಬರಿನೇ ಜಾಸ್ತಿ ಅಷ್ಟೇ. ಬರುತ್ತೆ. ಕೊಡಿ, ಹೂ ಕೊಡಿ ಹಾಗೆ. ನನಗೆ ಅಲಂಕಾರ ಮಾಡ್ಕೊಡ್ತೀನಿ. ಹಾಂ, ಹೂ ಕೊಟ್ರೆ ವಯಸ್ಸಕ್ಕೆ ಇದು ಹಾಲು ಕುಡ್ಕೊಂಬಿಟ್ಟು ಒಂದೇ ಸತಿ ಇಟ್ಕೊಂಡು ಕೈ ತೊಳ್ಕೊಂಡೆ. ಹಾಂ ಸ್ವಾಮಿ ಅಣ್ಣ, ಹಾಂ ಹೂ ಬೇಕು ಅಲ್ವಾ? ಹೂ ಬೇಕು. ಗಣಪತಿ ಹೋಮ ಆದ ನಂತರ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಸಿದ್ಧತೆಗಳನ್ನ ಮಾಡ್ಕೊತಾ ಇರುವಂಥದ್ದು. ಅದಾದಮೇಲೆ ಈಗ ಬೆಳಗಿನ ಜಾವದ ತಿಂಡಿ, ಬೆಳಗಿನ ನಾಷ್ಟ ಎಲ್ಲ ತಿಂತಾ ಇರೋದು. ಇದು ಬಂದು 2ನೇ ಫ್ಲೋರು ಅಂತಂದರೆ ಡೂಪ್ಲೆಕ್ಸ್ ಮಾಡಿದಾರಲ್ಲ, 2ನೇ ಫ್ಲೋರು ಮೇಲ್ಗಡೆ ಹಿಡಿತಾ ಇರುವಂಥದ್ದು. ಅದೆಲ್ಲನೇ ಪರಿಚಯ ಮಾಡ್ತೀನಿ ನಿಮಗೆ ಮೇಲ್ಗಡೆ. ಸೇಮು ಈಗ ಕೆಳಗಡೆ ನಮ್ಮ ಮನೆ ಏನು ಬಂದೈತೆ ಅದೇ ಥರನೇ, ಬಟ್ ಇವರು ಸೀಟ್ ಹಾಕ್ಸಿ ಎಲ್ಲ ಮನೆ ಮಾಡಿದ್ದಾರೆ. ಮೇಲ್ಗಡೆ ಮನೆ ಇದು ಮಾಮೂಲಿ ಎಲ್ಲ ಚೆನ್ನಾಗಿ ಡಿಸೈನಾಗೆ ಮಾಡವ್ರೆ. ಏಕೆಂದರೆ ನಮ್ಮ ಮಾವನೇ ಮನೆ ಕಟ್ಟುವಂಥದ್ದು, ಸ್ವಂತ ತುಂಬ ಹಲವಾರು ಮನೆಗಳನ್ನ ಕಟ್ಟವ್ರೆ ಬೇರೆ ಬೇರೆ ಗ್ರಾಮಗಳಲ್ಲಿ. ಇದು ಕೂಡ ಅವರೇ ನಿರ್ಮಿಸಿರುವಂಥದ್ದು, ಅವರೇ ಕಟ್ಟಿರುವಂಥದ್ದು. ನಮ್ಮ ಮನೆ ಕಟ್ಟಿರೋದು ಅವರೇ, ನಮ್ಮ ಮಾವರೆಯ. ಇದು ಮೇಲ್ಗಡೆ ಇದರಲ್ಲಿ ನೀರ್ಮನೆ, ಹಾಲು. ಇದು ನಾವು ಬರೀ 2 ರೂಮ್ ಮಾತ್ರ ಕಟ್ಟಿವಿ, ಮುಂದೆ ಹಿಂಗೇನೂ ಮಾಡಿಸಿಲ್ಲ. ಮೇಲ್ಗಡೆನೂ ಸೀಟ್ ಹಾಕ್ಸ್ಬಿಟ್ಟು ಈ ಥರ ಮಾಡಿರೋದು. ಇದೊಂದು ರೂಮು ಮತ್ತು ಇದೊಂದು ರೂಮು. ಈ ರೂಮಿಗೆ ಮಾತ್ರ ಮಂಚ ವುಡ್ಡಲ್ಲಿ ಮಾಡಿಸ್ತಾರಲ್ಲ ಆ ಥರ ಇದೊಂದು ರೂಮಿಗೆ ಮಾತ್ರನೇ ಮಾಡಿಸಿರುವಂಥದ್ದು. ಇದು ಮಾಮೂಲಿ ಹಾಲು, ಸುತ್ತ ಎಲ್ಲ ಸೀಟ್ ಹಾಕಿರೋದ್ರಿಂದ ಕಿಟಕಿ ಎಲ್ಲ ಮೇಲ್ಗಡೆ ಚೆನ್ನಾಗಿ ಬಂದೈತೆ. ರೆಡಿ ಆದಮೇಲೆ ಇಡಿ ಅಂತ ಇರಲ್ಲ ಅದಕ್ಕೆ ಹಂಗಂತೆ ಮೆಟ್ಲು ಮೇಲಿಂದ ಎಲ್ಲ ಇಳಿತೀವಿ ಅಂತೆ. ಇದು ಅಡ್ಡ ವಿಡಿಯೋ ಮಾಡ್ತಾರದು, ರೀಲ್ಸ್ ಅಲ್ಲ ಇದು. ಇದು 2ನೇ ಫ್ಲೋರ್ಗಿಂತ ಮೇಲೆ ಲಾಸ್ಟು, ಅಂದರೆ ನೀರಿನ ಟ್ಯಾಂಕಿ ಬರುತ್ತಲ್ಲ, ಇಲ್ಲೇ ಒಂದು 5-6 ಮನೆ, ಈ ಸರ್ಕಲಲ್ಲಿ ಒಂದು 5-6 ಮನೆ ಆಗಿದ್ದಾವೆ. ಮೇಲ್ಗಡೆ ಕೂಡ ನೀರಿಂದು ನೀರು ಎಲ್ಲ ಡ್ರಮ್ ಕುಣಿಸ್ತಾರೆ. ನಮ್ಮ ಮಾವ ಸ್ಪೆಷಲಾಗಿ ಗಾರೆಲೆ ಮಾಡ್ಕೊಂಡಿರೋದು, ಹಂಗೆ ಮನೆ ಥರ ಮಾಡ್ಕೊಂಡು ನೀರು ತುಂಬಿಸುವಂಥದ್ದಕ್ಕೆ. ಸುತ್ತ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಒಂದು 5-6 ಮನೆ ಇದ್ದಾವೆ ಇಲ್ಲಿ ಈ ಸರ್ಕಲಲ್ಲಿ. ಬೈಲು ಇವರೇ ಮನೆ ಫಸ್ಟು ಸ್ಟಾರ್ಟಿಂಗ್ 4-5 ವರ್ಷದಿಂದ ಸ್ಟಾರ್ಟಿಂಗು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಇಷ್ಟು ಮನೆ ಇಲ್ಲಿ ಆಗಿರುವಂಥದ್ದು, ಈ ಸರ್ಕಲಲ್ಲಿ ಆಗಿರುವಂಥದ್ದು. ಇವೆಲ್ಲ ಅಂದರೆ ನಮ್ಮ ಹೊಲ್ದ ಕಡೆ ಹೋಗುವಂಥ ದಾರಿ. ಆಮೇಲೆ ಕೊಂತೆಗೋಡು ಕೊಪ್ಪಲು ಅಂತಂದರೆ ಇಲ್ಲಿ ಕಾಣಿಸುತ್ತೆ, ಅವರ ಊರು ಮನೆಗಳಲ್ಲಿ ಕಾಣ್ತವೆ. ಅಲ್ಲಿಂದ ಇಲ್ಲಿಗೆ ತುಂಬ ಹತ್ತಿರನೇ, ಒಂದು ಅರ್ಧ ಕಿಲೋಮೀಟ್ರು ಅವ್ರ ಊರಿಗೂ ಈಗ ಮನೆ ಕಟ್ಟಿರತಕ್ಕೂ ಈ ಸರ್ಕಲಲ್ಲೂ ಕೂಡ ಮನೆಗಳು ಆಗ್ತಾ ಇರುವಂಥದ್ದು. ಇದು ಎಲ್ಲ ಅದ್ರ ಮೇಲ್ಗಡೆ ಹೋಗೋಕ್ಕೆ ಮಾಡಿದಿರುವಂಥ ಮೆಟ್ಲು ಇವು. ಈಗ ಇನ್ನೂ ದೂರ ಹೋಗ್ಬಿಟ್ಟು ಹಿಡಿತೀನಿ, ಬೇರೆ ಮನೆ ಮೇಲೆ ಹೋಗ್ಬಿಟ್ಟು ಈ ಮನೆ ತೋರ್ತೀನಿ ನಿಮಗೆ, ಚೆನ್ನಾಗಿ ಕಾಣುತ್ತೆ ನೋಡಿ. ಮಾಮೂಲಿ ಇನ್ನೂ ಜಾಸ್ತಿ ರಿಲೇಷನ್ನು ಇನ್ನೂ ಬಂದಿಲ್ಲ. ಅಂದರೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಿ ಪೋಸ್ಟ್ ಮಾಡಿಬಿಡೋಮ ಅಂತ. ಇದು 1 ಗಂಟೆ 2 ಗಂಟೆ 3 ಗಂಟೆ ತನಕ ಶೂಟ್ ಮಾಡಿ ಆಮೇಲೆ ಎಡಿಟ್ ಮಾಡಿ ಆಮೇಲೆ ಪೋಸ್ಟ್ ಮಾಡೋಕ್ಕಾಗಲ್ಲ ಅಂತ ನಮ್ಮ ಅಪ್ಪ ಅಲ್ಲಿ ನಿಂತಿರೋರು, ನಮ್ಮ ಅಪ್ಪಾಜಿ. ಬಟ್ಟೆ ಒಳ್ಳೆ ಹೊಸ ಬಟ್ಟೆ ಹಾಕಂಡು ಸಂದಿಂದ ರಾತ್ರಿಯಿಂದ ಬಂದು ಎಲ್ಲ ಉಸ್ತುವಾರಿ ನೋಡ್ತಾವನೆ, ಮೇಂಟೈನ್ ಮಾಡ್ತಾವನೆ ಡ್ಯಾಡಿ. ನಂಟರುಗಳು ಅದೇ ಹೇಳಿದ್ನಲ್ಲ, ಅವರೆಲ್ಲ ಬಂದು, ಇನ್ನೂ ಯಾರೂ ಬಂದಿಲ್ಲ ಜಾಸ್ತಿ, ಅವರೆಲ್ಲ ಬಂದು ಆಮೇಲೆ ಇನ್ನು ನಾಳೆ ವೀಡಿಯೋ ಪೋಸ್ಟ್ ಮಾಡಬೇಕಾಗುತ್ತೆ, ಆದಂಗೆ ಅಲ್ಲಿ ಇವತ್ತೇ ಪೋಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಅಲ್ಲಿ ನಡೀತಾ ಇದ್ರು. ಈಗ ನಮ್ಮ ಮಟ್ಟಿಗೆ ಬಂದು ಈಗ ಎಲ್ಲ ಎಡಿಟಿಂಗ್ ಹಾಕೊಂಡು ರೆಡಿ ಮಾಡ್ತಾನೆ. ಎಲ್ಲ ಮಾಮೂಲಿ ಮಾತಾಡ್ತಾ ಕೂತಿರುವಂಥದ್ದು. ನಿಮ್ಮೂರ ಕಡೆ ಹೆಂಗೆ ಏನೋ ಎತ್ತ ಯಾವ್ಯಾವ ಕಾರ್ಯ ಹೆಂಗೆ ನಡೀತಾವೆ ಹಂಗೆ ಹಿಂಗೆ ಅಂತ ಮಾಮೂಲಿ ಸಣ್ಣ ಪುಟ್ಟ ದೊಡ್ಡದಾಗೆಲ್ಲ ಮಾತಾಡ್ತಾ ಕೂತಿರ್ತಾರೆ. ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಜಾಸ್ತಿ ಹೊಲ್ತಾವೆ, ಏನು ಗೇಮೇನೂ ಇರೀಕಿಲ್ಲ, ಮಾತಾಡೋದೇ ಕೂತಿರುವಂಥದ್ದು. ಈಗ ಕಾಣ್ತೈತೆ ನೋಡಿ ಮನೆ, ಇದೇ ಸರ್ಕಲ್ಲು, ಈ ಸರ್ಕಲ್ಲು ಇದೇ ಮನೆ ಈಗ ಕಾಣ್ತಾ ಇರೋದು ಡೂಪ್ಲೆಕ್ಸು. ನಾನು ಹೇಳಿದ್ದು ಅದ್ರ ಮೇಲ್ಗಡೆ ನೀರಿನ ಟ್ಯಾಂಕಿ ಹೇಳಿದ್ನಲ್ಲ ಡಿಸೈನಾಗಿ ಮಾಡೋದು ಮಾವ ಅಂತ, ಅದು ಇದೇ ಮನೆ. ಎಷ್ಟು ಲಕ್ಷ ಖರ್ಚಾಗೈತೆ ಅಂತ ಅಂದಾಜು ಗೊತ್ತಿಲ್ಲ, ಒಂದು 50 ಲಕ್ಷದ ಮೇಲೆ ಆಗಿರ್ಬೋದು ಅನ್ಕೋತೀನಿ. ಅಪ್ಪಟ ವ್ಯವಸಾಯ ರೈತರು, ನಮ್ಮ ಮಾವ ಮನೆ ಕಟ್ಟೋ ಕೆಲಸ, ಇತ್ತಾಗೆ ವ್ಯವಸಾಯನೂ ಮಾಡ್ತಾನೆ. ಇಷ್ಟು ಇವರ ದುಡಿ ಮೇಲೆ ಮಾಡಿರುವಂಥದ್ದು. ಇವರು ಇಬ್ಬರು ಹೆಣ್ಮಕ್ಳು ಇರೋದು ನಮ್ಮ ಅಕ್ಕನಿಗೆ. ಸದ್ಯಕ್ಕೆ ಹೆಂಗೋ ಇವ್ರದ್ದು ಒಂದು ಆಯಿತು. ಈಗ ನಮ್ಮ ತಂಗಿ ಮೊದಲು ಮನೆ ಮಾಡಿದ್ರು, ನಮ್ಮ ಅಕ್ಕರು ಈಗ ಗೃಹಪ್ರವೇಶ ಆಯಿತು. ನೆಕ್ಸ್ಟು ನಮ್ಮದು ಯಾವಾಗ ಅಂತ ಕೇಳ್ತಾ ಇದ್ದೀರಲ್ಲ, ನೆಕ್ಸ್ಟ್ ಮಂತು ಅಥವಾ
6ನೇ ತಿಂಗಳು ತಪ್ಪಿದ್ರೆ 5ನೇ ತಿಂಗಳಲ್ಲಿ ಖಂಡಿತ ನಮ್ಮ ಮನೆ ಗೃಹಪ್ರವೇಶ ಮುಂದಾಗಿ ಈ ವಿಡಿಯೋ ಮುಖಾಂತರನೇ ತಿಳಿಸ್ತಾ ಇದ್ದೀನಿ. ಇದು ಬಂದು ನಮ್ಮ ಅಕ್ಕರ ಮನೆ ಗೃಹಪ್ರವೇಶದ ವಿಡಿಯೋ ಕ್ಲಾರಿಟಿ ಕೊಡೋಕ್ಕೋಸ್ಕರನೇ ಈ ಥರ ಅಡ್ಡ ವಿಡಿಯೋ ಮಾಡಿ ತಿಳಿಸಿದ್ದು. ನಿಮ್ಮ ಪ್ರೀತಿ ಆಶೀರ್ವಾದ ಇದೇ ಥರ ಇರಲಿ. ಧನ್ಯವಾದಗಳು ಎಲ್ರಿಗೂ.